ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್. ಇಂದಿನ ಸಂಚಿಕೆಯಲ್ಲಿ ಇಗ್ಲೂರು ಗ್ರಾಮದ ಸಮೂಹ ದೇವರ ಸನ್ನಿಧಿಯಲ್ಲಿ ಪ್ರಥಮ ವರ್ಷದ ಕುಂಭಾಭಿಷೇಕ ಮಹೋತ್ಸವವು ನಡೆಯುತ್ತಿದೆ. ಈ ವಿಶೇಷ ಆಚರಣೆಯ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ತರುತ್ತಿರುವೆ. ಈ ಇಗ್ಲೂರು ಗ್ರಾಮವು ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆಯಲ್ಲಿದೆ. ಸಹಸ್ರಾರು ಭಕ್ತರನ್ನು ಒಳಗೊಂಡ ಈ ದೇವಾಲಯದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಲಿರುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಇಷ್ಟಾರ್ಥ ಬೇಡಿಕೆಗಳನ್ನು ಈಡೇರಿಸುವ ದೇವತೆಯಾಗಿರುವುದರಿಂದ ಭಕ್ತಿಯಿಂದ ಕೇಳಿಕೊಳ್ಳಬಹುದು. ಈ ದೇವಿಯ ದರ್ಶನ ಮಾಡಿದ ಮೇಲೆ ನನ್ನ ಬದುಕಿನಲ್ಲಿ ಒಂದು ಚಮತ್ಕಾರವೇ ನಡೆದಿದೆ. ಪೂಜಾ ಸೇವೆಯಲ್ಲಿ ಭಾಗವಹಿಸಿ ಭಕ್ತಿಯಿಂದ ಬೇಡಿಕೊಂಡರೆ ಎಂದಿಗೂ ಆ ದೇವಿ ನಿಮ್ಮನ್ನು ಕೈ ಬಿಡುವುದಿಲ್ಲ. ಹರಸಿ ಬಂದ ಭಕ್ತರ ಶಕ್ತಿ ದೇವತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸನಾತನ ಧರ್ಮ ಉಳಿವಿಗಾಗಿ ನನ್ನ ಒಂದು ಚಿಕ್ಕ ಪ್ರಯತ್ನ. ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ಶಾಂತಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನನ್ನ ಕೋರಿಕೆಗೆ ದೇವಿಯ ಪ್ರಸಾದ. ನನ್ನ ಕೋರಿಕೆಗೆ ದೇವಿಯ ಪ್ರಸಾದ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸಿದ್ದೇಶ್ವರ ಕೋಣನಮಾರಮ್ಮ ಗುಜ್ಜಮ್ಮ ದೇವಿಯ ನಮಃ. ನಾನು ನಿಮ್ಮ ವಿದ್ವಾನ್ ಸಾಗರ್ ಶಾಸ್ತ್ರಿ ಮಾತಾಡ್ತಾ ಬಂದಿದ್ದು. ಸುಕ್ಷೇತ್ರದಲ್ಲಿ ಇವತ್ತು ಪ್ರಥಮ ವರ್ಷದ ಕುಂಭಾಭಿಷೇಕ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಗ್ರಾಮಸ್ಥರ ಮತ್ತು ಸೇವಾ ಸಮಿತಿಯ ಮತ್ತು ಎಲ್ಲ ಸದ್ಭಕ್ತರ ಸಮೂಹದಲ್ಲಿ ಈ ಒಂದು ಪೂಜೆಯನ್ನ ಹಮ್ಮಿಕೊಂಡಿದ್ದೀವಿ. ಈ ದಿನ ಮಾಡ್ತಾ ಇರುವಂತಹ ಪೂಜೆ ದುರ್ಗಾ ಸಹಿತ ನವಗ್ರಹ ಮೃತ್ಯುಂಜಯ ಗಣಹೋಮ ಪೂಜೆಗಳು ಪ್ರಾರಂಭವಾಗಿದೆ. ಸಪ್ತಮಾತ್ರಕ ಸಹಿತ ಗುಜ್ಜಮ್ಮ ದೇವಿ ಕಲಶಾರ್ಚನೆ, ಸಿದ್ದೇಶ್ವರ ಸ್ವಾಮಿ ಕೋಣನಮಾರಮ್ಮ ದೇವಿಯ ಕಲಶಾರ್ಚನೆ ಶಾಸ್ತ್ರೋಕ್ತವಾಗಿ ಶೈವಾಗಮೋಕ್ತವಾಗಿ ಪ್ರಾರಂಭವಾಗಿದೆ. ಈ ಪೂಜೆ ಮಾಡುವ ಉದ್ದೇಶ ಏನಂದ್ರೆ, ದೇವಿಯ ಒಂದು ಬಿಂಬದಲ್ಲಿ ಆ ಶಕ್ತಿಯನ್ನು ವೃದ್ಧಿಯಾಗಿ ಆ ಶಕ್ತಿಯ ವೃದ್ಧಿಯಿಂದ ಬರುವಂತೆ ಎಲ್ಲ ಭಕ್ತರಿಗೆ ಸಮಸ್ತ ಕಷ್ಟಗಳನ್ನ ಕಳೀಲಿ ಅಂತೇಳಿ ನಾವೆಲ್ಲ ಅರ್ಚಕ ಸಮೂಹ ಸೇರಿ ಈ ದಿನ ಈ ಒಂದು ದುರ್ಗಾ ಹೋಮವನ್ನ ಪ್ರಾರಂಭ ಮಾಡಿದ್ದೀವಿ. ಒಂದು ಪಾರಾಯಣವನ್ನ ನಡೀತಾ ಇದೆ. ಅದರಿಂದ ಎಲ್ಲಾ ಭಕ್ತಾದಿಗಳು ಕೂಡ ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಬೇಕಾಗಿ ಈ ಮೂಲಕ ನಾವೆಲ್ಲರೂ ಕೂಡ ಕೇಳ್ತೀವಿ. ಥ್ಯಾಂಕ್ ಯು. ಕೂಡ ದೇವಿ ಒಳ್ಳೆತನ ಉಂಟು ಮಾಡಲಿ, ಸಕಾಲಕ್ಕೆ ಮಳೆ ಬೆಳೆ ಎನ್ನ ಕೊಟ್ಟು ಕಾಪಾಡಲಿ. ಎಲ್ಲ ರೈತ ವರ್ಗದವರು ಕೂಡ ಸಕಲ ಸುಭಿಕ್ಷವಾದಂತಹ ಬೆಳೆಯನ್ನು ಕೊಟ್ಟು ಕಾಪಾಡಿ, ಆಯುಷ್ಯ ಆರೋಗ್ಯ ಕೀರ್ತಿಯನ್ನು ಕೊಟ್ಟು ಕಾಪಾಡಿ, ವಿದ್ಯಾರ್ಥಿಗಳಿಗೆ ಸದ್ವಿದ್ಯೆ ಸದ್ಬುದ್ಧಿಯನ್ನು ಕೊಟ್ಟು ಕಾಪಾಡಿ. ಈ ಸುಕ್ಷೇತ್ರ ಉತ್ತರೋತ್ತರವಾಗಿ ನಮಸ್ಕಾರ ಮಾಡಿಕೊಂಡು ಪ್ರದರ್ಶನೆ ಮಾಡಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ್ಗತಾನಿ ಚ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣಂ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ. यस्याविन्मयिन्विन्दयं गामस्पन् पुरुषानहम् अशंस्वा. ॐ जातवेदते सुनवामतो ममराजे हेतामिदः दिवेदः सनत्परिचलति दुर्गाणि विश्वानावेव सिन्धुं दुरितात्यक्. ಯಶಸ್ಸು ಸಿಕ್ಬಿಟ್ರೆ ಸಾಕ, ಪ್ರಕ್ರಿಯೆ ಆದ್ರೆ ಹಣಬಲವನ್ನು ಕೊಡ್ತಾನೆ. ಹಣಬಲ ಇದ್ರೆ ಸಾಕ, ಆಯುಷ್ಯ ಬೇಡವಾ ಅಂತಹ ಆಯುಷ್ಯವನ್ನು ಕೊಡ್ತಾನೆ. ಆಯುಷ್ಯ ಇದ್ರೆ ಸಾಕ, ಆರೋಗ್ಯ ಬೇಡವಾ ಅಂತಹ ಆರೋಗ್ಯವನ್ನು ಕೊಡ್ತಾನೆ.
ಎರಡು ಇದ್ರೆ ಸಾಕ, ಕಾಂತಿ ತೇಜಸ್ಸು ವರ್ಚಸ್ಸು ಬೇಡ ಈ ದೇಹದಲ್ಲಿ. ಅಂತಹ ಕಾಂತಿ ತೇಜಸ್ಸು ವರ್ಚಸ್ಸನ್ನ ಆ ಅಗ್ನಿದೇವ ಕೊಟ್ಟು ಕಾಪಾಡ್ತಾನೆ. ಅದರಿಂದ ಎಲ್ಲರ ಪರವಾಗಿ, ಗ್ರಾಮದ ಪರವಾಗಿ, ರಾಜ್ಯದ ಪರವಾಗಿ, ರಾಷ್ಟ್ರದ ಪರವಾಗಿ ಎಲ್ಲರೂ ಇಲ್ಲಿ ಸೇರಿದ್ದೀರಿ. ಆ ತಾಯಿಯ ಅನುಗ್ರಹ, ಆ ಸಿದ್ದೇಶ್ವರ ಸ್ವಾಮಿ, ಸಪ್ತಮಾತೃಕ ಗುಜ್ಜಮ್ಮದೇವಿ ಮತ್ತು ಹಾರ್ಟಿಕಲ್ಚರು. ನಾವು ಇಲ್ಲಿ ಬಂದು ನೆಲೆಸಿದ್ವಿ ಇಲ್ಲಿ ಈ ಊರಲ್ಲಿ, ನಾವು ಶೇರ್ಗುಳ ಇಲ್ಲಿ ಬಂದಿದ್ದಾಗ ಇಲ್ಲಿ ಪುಟಾಣಿ ಅನ್ನೋರು ಮಾತ್ರ ಆ ಕಲ್ಲಿನ ವಿಗ್ರಹ ಮಾಡ್ಕೊಂಡು ಇದ್ರು. ಅವ್ರು ಬಂದು ಇದೆಲ್ಲ ಮುಳ್ಳು ಕೆತ್ತಿ ಇದು ಮಾಡಿದ್ರು. ಈ ಚಿಕ್ಕಬಳ್ಳಾಪುರದವ್ರು ಬಂದು ಈ ದೇವಸ್ಥಾನನ ಕಟ್ಸಿದ್ರು. ಅವಾಗಿಂದು ಸಿದ್ದೇಶ್ವರ ದೇವಸ್ಥಾನ ಕಟ್ಸಿದ್ರು. ಆಮೇಲೆ ಇದೇನಾಯಿತು ಅಂದರೆ ಒಂದು ಸತಿ ಕನ್ನೆಗೊಂಡ ಕೊಪ್ಪಳಿಗೆ ಹೋದಾಗ ಅವರು ನಿಮಗೆ ದೇವಸ್ಥಾನ ಬೇಕೋ ಇಲ್ಲ ಛತ್ರ ಬೇಕೋ ಅಂತ ಕೇಳಿದರು. ಆಗ ಇಲ್ಲಿ ಹೋದಾಗ ನಾನು ಹೋಗಿರಲಿಲ್ಲ, ಅಪ್ಪಣ್ಣವರು ಮತ್ತು ಅಣ್ಣೇಗೌಡರು ಇವ್ರ ತಂದೆ ಹೋಗಿದ್ದಾಗ ನಮಗೆ ದೇವಸ್ಥಾನ ಕಟ್ಸ್ಕೊಡಿ ಅಂತ ಕೇಳಿದರು. ಆಗ ಅವ್ರು ಬಂದು ಇಲ್ಲಿ ಇದು ಮಾಡಿದಾಗ ನಾನು, ಇವರು, ಅಣ್ಣೇಗೌಡರು 3 ಜನ ಇರ್ತಿದ್ವಿ. ನಮಗೆಲ್ಲ ಸ್ವಲ್ಪ ಸಹಕಾರ ಕೊಡಿ, ನಾವು ಕಟ್ಟಿಸ್ತೀವಿ ಅಂತ ಹೇಳಿದ್ರು. ಕಟ್ಸಿದ್ರು ಕೊನೆಯವರು. ಈ 1 ವರ್ಷ ಹಿಂದೆ ಇದೇ 30ನೇ ತಾರೀಕು ಮೇನಲ್ಲಿ ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಆಗ ಭಕ್ತರೆಲ್ಲ ನಮ್ಮ ಕೈಯಿಂದ ನಾವು ಕಾಸು ಹಾಕಿಲ್ಲ, ಭಕ್ತರು ಕೊಟ್ಟು ದುಡ್ಡಲ್ಲಿ ಇಷ್ಟೆಲ್ಲ ಡೆವಲಪ್ ಮಾಡಿದ್ವಿ. ಇದು ಪಾಂಡವರಾಮನ ಗದ್ದೆ ಇದು ಗಾವಿ ಒಳಗೆ ದೇವಸ್ಥಾನ ಇರೋದು, ಪಾಂಡವರಾಮ ಇರೋದು. ಯಾವ ಕಾಲದಲ್ಲಿ ಅದನ್ನ ಸಿದ್ದೇಶ್ವರ ದೇವರು ಎಲ್ಲ ಬಾವಿ ತಳ್ಳಿ ಅಲ್ಲಿ ಬಿಡಿಸ್ಬಿಟ್ರು, ಅದು ಮುಚ್ಚಿದ್ದಾರೆ. ಈಗಲೂ ಮಳೆಗಾಲದಲ್ಲಿ ಜಪಡಿ ಇದ್ದು ಇವರೇ ಕೆಜಿ ಕೊಪ್ಪಲ್ನವರಲ್ಲೇ ಮುಚ್ಚಿಸಿ ಅದನ್ನೆಲ್ಲ ಇದು ಮಾಡಿದ್ದಾರೆ. ಮಳೆಗಾಲದಲ್ಲಿ ನೀರು ಕಾಣೋದು ಬಗ್ಗು ನೋಡ್ತಿದ್ರಿ. ಇದೊಂದು 4 ಕಲ್ಲು ಇಟ್ಕೊಂಡು ಸುತ್ತ ಇದಿಷ್ಟಷ್ಟೇ. ಆಮೇಲೆ ಇಲ್ಲಿ ಚಂದ್ರಗೌಡ ಸ್ವಾಮಿ ಅನ್ನೋರು ಇದಕ್ಕೆ ಗ್ರಿಲ್ ಮಾಡಿಸ್ಕೊಟ್ಟಿದ್ರು. ಆಗ ಮಳೆಗಾಲದಲ್ಲಿ ನಾವು ಮಂಡ್ಯದಲ್ಲಿ ಮಾಡಿಸಿದ್ದು, ಹೋಗಿದ್ವಿ ನೋಡ್ಕೊಂಡು ಅವ್ರು. ನಾವು ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಬಂದು ಭಕ್ತಾದಿಗಳು ಅವ್ರ ಬೇಡಿಕೆಗಳು ಹೇಳ್ಕತ್ತಾರೆ. ಕೆಲವರೆಗೂ ಉದ್ಯೋಗದ್ದು ಮತ್ತೆ ಲಗ್ನ ಆಗಿಲ್ಲ ಮತ್ತೊಂದು ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ಕಂತಾರೆ. ಹೇಳ್ಕೊಂಡಾಗ ಅವ್ರಿಗೆಲ್ಲ ಕಾರ್ಯ ಸಫಲವಾಗಿ ಆಗಿದೆ. ಮತ್ತೆ ಈ ಇದಿದೆ ನೋಡಿ ಅಶ್ವತ್ಥ ಕಟ್ಟೆ, ಆಟಿಗೇಟಲ್ಲಿ ಅವ್ರು ಬಂದು ನಮ್ದೊಂದು ಕಾರ್ಯ ಆಗ್ಬೇಕು, ಅದಾದ್ರೆ ನಾವು ಕಟ್ಸ್ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಅವ್ರು ಬಂದು ಕಟ್ಸ್ಕೊಟ್ಟು ಅದನ್ನ ಉದ್ಘಾಟನೆನೂ ಅವರೇ ಬಂದು ಮಾಡಿಸಿದ್ರು. ಇವರು, ನಾನು, ಅಣ್ಣೇಗೌಡರು ಇದ್ವಿ ಇಲ್ಲಿ. ಅದಾದ್ಮೇಲೆ ಅವ್ರ ಕಾರ್ಯ ಯಾರಿಗೋ ಕೆಲ್ಸನೋ ಅಥವಾ ಮದ್ವೆನೋ ಆಗ್ಲಿಲ್ಲ ಅಂದ್ಬಿಟ್ಟು ಕೇಳ್ಕೊಡ್ತಾ ಇದ್ರು. ಅವ್ರ ಮೂಲ ಸ್ವಂತ ಊರು ಬೆನಮನಹಳ್ಳಿ. ಅವ್ರು ಇಲ್ಲಿ ಹಳ್ಳಿ ಸರ್ಕಲ್ ಅಲ್ಲಿ ಪೆಟ್ರೋಲ್ ಬಂಕ್ ಇಟ್ಕೊಂಡಿದ್ದಾರೆ. ಅವರಿಂದ ಇಷ್ಟೊಬ್ಬರೇ ಆಯ್ತು. ಆಮೇಲೆ ಈ ಕನ್ನೆಗೌಡನ ಕಪ್ಪಲ್ ಬಂದ್ಮೇಲೆ ಇದಕ್ಕೆ ಒಂದ್ ರೀತಿ ತಿರುಗಿ ಇವತ್ತಿನ ದಿವಸ ಈ ದೇವಸ್ಥಾನ ಇಲ್ಲಿ ಎಲ್ಲ ಅಭಿವೃದ್ಧಿ ಆಗಿದೆ. ಆಮೇಲೆ ಅಲ್ಲಿ ಛತ್ರ ಇದೆಯಲ್ಲ, ಛತ್ರ ಇರೋದನ್ನ ಕನಕಪುರ ತಾಲೂಕು ಗೋಪನಹಳ್ಳಿ ಅನ್ನೋರ ಯಾರು ಅವ್ರು ಬಂದು, ಕೃಷ್ಣಪ್ಪರೇ ಬನ್ನಿ, ಗೋಪನಹಳ್ಳಿ ರವಿ ಅನ್ನೋರು ಬಂದು ಆಗ ಅವರು ಆ ಛತ್ರಕ್ಕೆಲ್ಲ ಇದು ಮಾಡಿಸಿದ್ರು, ಚಾವಣಿ ಮಾಡಿಸಿದ್ರು. ಕೊನೆಗೆ ಇಲ್ಲಿ ಕುಣಿಸ್ಕೊಳ್ಳಿಕ್ಕೆ ಮಾಡಕ್ ಸೀಟ್ ಬೇಕಲ್ಲ, ಇಲ್ಲಿ ಚಿನ್ಸಮ್ಗೌಡ ಅಂತಿದ್ದಾರೆ, ಅವ್ರ ಅಳಿಯ ಇದ್ದಾರೆ. ಅವ್ರಿಗೆ ಈ ಪ್ಲೈವುಡ್ ಕಾರ್ಖಾನೆ ಎಲ್ಲ ಇನ್ನೂ ಮಾಡಿದ್ದಾರೆ. ಅವ್ರ ಹತ್ರ 4 ಸತಿ ನಾನು, ಅಣ್ಣೇಗೌಡರು, ಈ ಊರಿನ ಮುಖಂಡರು ಸಿಕ್ಕಿ ಹೇಳಿದಾಗ ಅವ್ರು ಆಯ್ತು, ಒಳಗಡೆ ಇರೋ ಸೀಟ್ ಎಲ್ಲ ನಾನು ಹಾಕ್ಸ್ಬಿಡ್ತೇನೆ, ಸೀಟ್ ಕುಂತ್ಕೊಳಕ್ಕೆ ಮಾಡಕ್ಕೆಲ್ಲ ಹಾಕ್ಸ್ಬಿಡ್ತೀನಿ ಅಂತ ಹೇಳಿ ಅವ್ರು ಅದನ್ನ ಮಾಡಿಸ್ಕೊಟ್ರು. ಇಷ್ಟು ಅಭಿವೃದ್ಧಿ ಆದ್ಮೇಲೆ ಈಗ ಇಲ್ಲಿಗೆ ಬರೋ ಭಕ್ತರಿಗೆ ಅವ್ರ ಕಾರ್ಯ ನೆರವೇರಿಸ್ತಿದೆ. ಇಷ್ಟು ಅಭಿವೃದ್ಧಿ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದನ್ನ ಕಟ್ಸ್ಕೊಟ್ಟವ್ರು ಅಷ್ಟೇ, ಅವ್ರು ಕಟ್ಸಿದ್ರು. ಅದು ನಮ್ ಕಾಲದಲ್ಲಿ ಆ ಸಣ್ಣ ರೂಮ್ ನ ಒಂದ್ ಆಫೀಸ್ ಮಾಡ್ಬೇಕು ಅನ್ನೋ ಐಡಿಯಾ ಇತ್ತು. ಈ ಕರೋನಾ ಸೀಸನ್ ಅಲ್ಲಿ ನಮ್ಗೆಲ್ಲ ವಯಸ್ಸಾಯ್ತು, ಆರ್ಮಿಗಳು ಇದಾಯ್ತು, ನಾನು ಬರೋದ್ ಬಿಟ್ಬಿಟ್ಟೆ.
ಹಂಗಾಗಿ ಈಗ ಇದಾಗೋಯ್ತು. ನಾನೀಗ ಬೇರೆ ಬೇರೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಇವರು ಮೂಲ ಫಸ್ಟ್ ಕಳಿಸಿದವ್ರೆ ಇವ್ರು ಓಕೆ, ಅಂಡಳ್ಳಿ ಹಲಗೂರ್ತ ಹತ್ರ ಅಂಡಳ್ಳಿ ಅವರು ಗೊತ್ತು ಗೊತ್ತು. ಕೃಷ್ಣಪ್ಪ ಅಂತ ಇವ್ರು ಛತ್ರಕ್ಕೆ ಹೋಗೋ ದಾರಿನಲ್ಲಿ ಟಿ.ಸಿ ಇತ್ತು. ನಾವು KBR 2-3 ಸತಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ಏನ್ ಮಾಡಿದ್ರು ಅಂದ್ರೆ 40,000 ರೂಪಾಯಿ ನೀವು ಕಟ್ಟಿದ್ರೆ ಟಿ.ಸಿನ ಇಲ್ಲಿ ಬದಲಾಯಿಸಿ ಕೊಡ್ತೀವಿ ಅಂತ ಬಂದು ಎಲ್ಲ ನೋಡ್ಕೊಂಡವ್ರು. ಈಗ 40,000 ರೂಪಾಯಿ ಬಂಡವಾಳ ಇರ್ಲಿಲ್ಲ. ಗೊತ್ತಾಗಿ ಕೇಳಿದ್ವಿ, ಅವ್ರಿಗೆ ಅಷ್ಟೆಲ್ಲ ಬಂಡವಾಳ ಆಗಿರಲಿಲ್ಲ. ಆಗ ಇವರು ಅಣ್ಣೇಗೌಡ್ರ ಮಗ ಲೋಕೇಶ್ ಅಂತ ಇವರು DK ಸುರೇಶ್ ಅವ್ರಿಗೆ ಹೇಳಿ ಆ ಟಿ.ಸಿನ ಯಾವ ಖರ್ಚಿಲ್ದಂಗೆ KBRಗೆ ಸೂಟ್ ಮಾಡಿಸ್ಕೊಟ್ಟು. ಆಮೇಲೆ ಹೇಳಿ ಸರ್. ಆಮೇಲೆ ಈ ಬೋರು ಒಳಗಡೆ ಪಂಚಾಯತಿ ಬೋರ್ ಇತ್ತು. ವಾರ್ಜೆಟ್ ಇರ್ಸಿದ್ವಲ್ಲ ಅಲ್ಲಿಂದ ನೀರ್ ಸಪ್ಲೈ ತಗೋತಾ ಇದ್ವಿ. ಅವ್ರೊಂದ್ ಸ್ವಲ್ಪ ಏನೋ ಗೊತ್ತಾದ್ಮೇಲೆ ಇವ್ರನ್ನ ಹಿಡ್ಕೊಂಡ್ಬಿಟ್ಟು DK ಸುರೇಶ್ಕರ್ ಹೇಳಿ ಹೊರಗಡೆ ಒಂದ್ ಬೋರ್ ಹಾಕಿ ಅದೇ ನೀರೇ ಯೂಸ್ ಊರ್ಗೂ ಅದೇನೆ. ಅವೆರಡು ಸೇರ್ಸ್ಕೊಂಡು ಈಗ ಊರಿಗೂ ಕೊಡ್ತಾರೆ, ದೇವಸ್ಥಾನಕ್ಕೆ ಛತ್ರಕ್ಕೆಲ್ಲ. ಮೊದ್ಲೆಲ್ಲ ಛತ್ರಕ್ಕೆ ನೀರ್ ಬರ್ಬೇಕಾಗಿತ್ತು, ಇಷ್ಟೆಲ್ಲ ಮಾಡ್ಸಿದ್ರೆ